ಜೈ ಶ್ರೀರಾಮ್, ರಾಧೆ ರಾಧೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಚಲೋ ಇದ್ದೀರಿ ಅಂತ ಅನ್ಕೋತೀನಿ ರೀ ಫ್ರೆಂಡ್ಸ. ನಾನು ಚಲೋ ಇದ್ದೀನಿ ನೋಡಿರಿ. ಬರ್ರಿ ಇವತ್ತಿನ ವ್ಲಾಗ ಸ್ಟಾರ್ಟ್ ಮಾಡೋಣಂತ. ಎಲ್ಲಿ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ಯಾರೆಲ್ಲ ಹೊಸದಾಗಿದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಒತ್ತಿರಿ. ಯಾಕಂದ್ರೆ ನಾನು ಯಾವುದೇ ವಿಡಿಯೋ ಬಿಟ್ಟರು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರ್ತದೆ, ನೀವು ನಮ್ಮ ವಿಡಿಯೋ ನೋಡ್ಬೋದು ರೀ ಫ್ರೆಂಡ್ಸ. ಇದೇ ರೀತಿ ನೋಡಿ ಸಪೋರ್ಟ್ ಮಾಡಿರಿ ಅಂತ ಹೇಳ್ಕೊಂತ ಇವತ್ತಿನ ವ್ಲಾಗ ಸ್ಟಾರ್ಟ್ ಮಾಡತ್ತೀನಿ. ಇವತ್ತು ಕ್ರಿಸ್ಮಸ್ ಹಬ್ಬ ಅದ ನೋಡಿರಿ. ಎಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್. ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ. ಇವತ್ತು ಸ್ಕೂಲ್ ಸುಟ್ಟಿ ಇರೋದ್ರಿಂದ ಲೇಟ್ ಮಾಡಿದ್ದೀನಿ ರೀ. ಸಾಲಿ ಸುಟ್ಟಿ ಅದ ರೀ ಇವತ್ತು. ಮನ್ಕೊಂಡಾರ ನೋಡ್ರಿ. 8 ಗಂಟೆ ಆಗ್ಯದ್ರಿ. ನಾನು ಸ್ವಲ್ಪ ಬಿಸಿ ನೀರ ನಿಂಬಿಕೆ ಹಾಕೊಂಡು ಕುಡ್ಲಿತ್ತೀನಿ. ಬಿಸಿ ನೀರ ನಿಂಬಿಕೆ ಹಾಕೊಳ್ಳೋದ್ರಿಂದ ಹೊಟ್ಟೆ ಕರಗ್ತದತ್ತಿ ರೀ. ಸೊ ಟ್ರೈ ಮಾಡ್ಲತ್ತೀನಿ ರೀ. ನಾನು ಡಯಟ್ ಮಾಡ್ಲತ್ತೀನಿ. ಸೊ ನನಗೆ ಸಕ್ಸಸ್ ಕೊಟ್ಟಾಗೆ ಅದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಡಯಟಿಂಗ್ ಮಾಡ್ಲತ್ತೀನಿ, ಡಯಟ್ ಮಾಡ್ಲತ್ತೀನಿ ರೀ. ನೋಡೋಷ್ಟು ದಪ್ಪಿದ್ದೀನಿ. ಇವಾಗ ಎಷ್ಟು ಕೆ ಜಿ ಇದ್ದೀನಿ ಮತ್ತು ಒಂದು ವಾರದೊಳಗೆ ಎಷ್ಟು ಕೆ ಜಿ ಇಳಿತೀನಿ ಅಂಥೇಳಿ ನಾನು ಮೊದಲು ಚೆಕ್ ಮಾಡಿಕೊಂಡು ಟ್ರಯಲ್ ಮಾಡಿ ಆಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬೆಳಗ್ಗೆನೇ ಎದ್ದೀನಿ ರೀ, ಜಳಕ ಮಾಡೀನಿ. ಸೊ ದೇವ್ರ ಪೂಜೆ ಮಾಡಂಗಿದ್ದಿದ್ದಿಲ್ಲ, ಮಾಡಿಲ್ಲ. ಮತ್ತು ಹುಡುಗರಿಗೆ ನಾಷ್ಟ ಮಾಡಿರ್ತೀನಿ. ಈಗ ರೀ ಅವಲಕ್ಕಿದು ಸುಸ್ಲ ಪೋಯ ಮಾಡಿರ್ತೀನಿ ಅವ್ರಿಗೆ ತಿನ್ನಕ್ಕೆ. ಇವತ್ತು ಸಂಡೇ ಇರೋದ್ರಿಂದ ಸ್ಕೂಲ್ ಸುಟ್ಟಿ ಇರೋದ್ರಿಂದ ಮಧ್ಯಾಹ್ನದಾಗ ಮಾಡ್ತೀನಿ ರೀ ಅಡುಗೆ. ಮತ್ತು ಇವ್ರಿಗೆ ಈಗ ನಾಷ್ಟ ಮಾಡೀನಿ ರೀ. ಇನ್ನೂ ಅವ್ರು ಎದ್ದಿಲ್ಲ ಫ್ರೆಂಡ್ಸ. 2-3 ದಿನ ಆಯ್ತು ರೀ. ನಿಮ್ಗೊಂದು ವಿಷಯ ಶೇರ್ ಮಾಡ್ಕೊಳ್ಳೋದಿತ್ತು. ಸೊ ಹೇಳಿದ್ದಿಲ್ಲ ನಾನು ನಿಮ್ಗೆ. ಸೊ ಇವತ್ತು ಹೇಳ್ತೀನಿ ರೀ ಅದು ವಿಷಯ ಏನಂತೇಳಿ ಹೇಳ್ತೀನಿ ರೀ. ಇಲ್ಲಿ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿರಿ. ಹೇಳಿದ್ದಿಲ್ಲ 3-4 ದಿನದಿಂದ ನಿಮ್ಗೆ. ಬಿಸಿ ನೀರು ಕುಡಿತೀನಿ ರೀ ಮೊದಲು. ನಾನು ಲೇಟ್ ಮಾಡಿದ್ದೀನಿ. ಸೊ ಸಾಲಿ ಸುಟ್ಟಿ ಇದ್ದೀನಿ, ಲೇಟ್ ಮಾಡಿದ್ದೀನಿ ರೀ. ಏನೂ ಕೆಲಸ ಇಲ್ಲರಿ. ನಾ ಬಟ್ಟೆ ಭಾಂಡೆ ಅಡುಗೆ ಪಿಡಿಗೆನ ಭಾಳ ಅದ. ಇದಾಗ ದೊಡ್ಸಿವ್ರಿ. ಪಿಲು 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 ಕಿಲಿ ಕೇಳು. ಪೋಯ ಮಾಡಿಟ್ಟಿದ್ದಲ್ಲಿ ಅವಲಕ್ಕಿ ಸುಸ್ಲ ಮಾಡಿದ. 10 ರೂಪಾಯಿನ ಈಗ ನಮ್ಮ ಮಧ್ಯಾಹ್ನ ಬಂದು ನಿಮ್ಗೆ ಅಡುಗೆ ಮಾಡ್ತಾ ಕಿಲಿ ಕೇಳು. 10 ರೂಪಾಯಿನ ಹಾಲು ತಿಕ್ಕೋರು 3 ಮಂದಿ ಹಾಲು ತಿಕ್ಕೊಂಡು ನೀರಾದ ಕುಡ್ರಿ. ಮೊದಲ ನೀರಾದ ಕುಡ್ದು ಬಾಳಿಕೆ ತಿಂತೀರ. ಪೋಯ ತಿನ್ಬೇಡ್ರಿ, ಬಾಳಿಕೆ ತಿನ್ನಿರಿ. ಪಿಲು ನೀ ಬಾಳಿಕೆ ತಿನ್ನು. ಬಾಳಿಕೆ ತಿನ್ಮ್ಯಾಗ ಒಂದು ಅರ್ಧ ಗಂಟೆ ಆದ್ಮ್ಯಾಗ ಊಟ ಮಾಡಿ. ಅಲ್ತಾನ ಊಟ ಮಾಡಬೇಡ. ನಾ ಬರ್ತಾನೆ ಅಲ್ತಾನ. ಏನು ಹೇಳತ್ತಿದ? ಹಲ್ಲು ತಿಕ್ಕೊಂಡು 3 ಮಂದಿ ಬಾಳಿಕೆ ತಿನ್ನಿರಿ. ಅವ್ರಿಗಿಬ್ರು ಅರ್ಧ ಕೊಡು, ನೀವೊಂದು ತಿನ್ನು ಬಾಳಿಕೆ. ಅವ್ರಿಗಿಬ್ರಿಗೆ ಅರ್ಧ ಕೊಡು, ಎಡ್ಡೆ ಬಾಳಿಕೆ. ಅವ್ರಿಗೆ ಅರ್ಧ ಕೊಡು, ಹಲ್ಲು ತಿಕ್ಕೋರಿ. ಮತ್ತು ನೀನು ಊಟ ಮಾಡಬೇಡ. ಅವರು ಪೋಯ ತಿಲಿ. ಶರೀರ ಕತ್ತಲ್ಲ ಅದು. ಬಾಳಿಕೆ ತಿಂದು ಊಟ ಮಾಡಿದ್ರೆ ನಾನು ಹೊಟ್ಟೆಗೆ ಹತ್ತಲ್ಲ. ಬಾಳಿಕೆ ತಿನ್ನು ಫಸ್ಟ. ನಾ ಬಂದ್ಮೇಲೆ ಊಟ ಮಾಡತ್ತೀನಿ ಅಂತ. ಏನು ಹೇಳತ್ತೀನಿ? ಮುಚ್ಕೋಕೋದಿ. ಹೋಗ್ಲಿ, ಜಗಳ ಆಡಬೇಡ್ರಿ. ಏನು ಹೇಳ್ತಿದ್ದ? ಜಗಳ ಆಡಬೇಡ್ರಿ. 10 ರೂಪಾಯಿ ಹಾಲು ತಿಕ್ಕೊಂಡು ನೀರು ಕುಡ್ರಿ ಫಸ್ಟ್. ನೀರು ಕುಡ್ದು ಅವ್ರಿಬ್ರಿಗೆ ಅರ್ಧ ಬಾಳಿಕೆ ಕೊಡು. ಮತ್ತು ಅವ್ರು ಪೋಯ ತಿನ್ನಲಕ್ಕ ನಾ ಮತ್ತು ಇದು ಮಾಡ್ತಾ ಅಂತ ಬರ್ನ ಊಟ ಮಾಡತ್ತಿ. ಫ್ರೆಂಡ್ಸ, ನಾನು ಕೆಲ್ಸಕ್ಕೆ ಹೊಂಟೀನಿ ನೋಡ್ರಿ. ಅದು ನಡ್ಕೊಂತ್ರಿ. ಯಾಕಂದ್ರೆ ನನಗೆ ಬಿದ್ದಿದ್ನಲ್ರಿ. ಬಿದ್ದ ನಡೆದು ಒಂದು 15-20 ದಿನ ಕೆಲ್ಸಕ್ಕೆ ಹೋಗ್ಬೇಡ ಅಂತೇಳಿ ಅಂದಿದ್ರು. ಯಾಕಂದ್ರೆ ಸೈಕಿಲ್ ಮ್ಯಾಗ ಹೋಗೋದತ್ತದಲ್ರಿ, ಅದಕ್ಕೆ ಬ್ಯಾಡ ಅಂತೇಳಿ ಅಂದಿದ್ರು ಡಾಕ್ಟ್ರು. ಸೊ ಸೈಕಿಲ್ ಮ್ಯಾಗ ಹೋಗೋದಿತ್ತಲ್ರಿ, ಅದಕ್ಕೆ ಅವ್ರು ಬ್ಯಾಡ ಅಂದಿರು. ಸೊ ನನಗೆ ಒಂಥರ ಬ್ಯಾಡ ಅನ್ನೋ ಇದು ಆಗಿಬಿಡ್ತು ರೀ. ಯಾಕಂತಂದ್ರೆ ಇದು ನಾ 10 ತಿಂಗಳು ಹಿಡಿದು ನಾ ಕೆಲಸ ಮಾಡತ್ತೀನಿ. ಒಂಥರ ನಂಗೆ ಖುಷಿ ಅದ ರೀ. ಯಾಕಂದ್ರೆ ಕೂತು ತಿನ್ಬಾರ್ದು ರೀ. ಯಾವಾಗ ಭೀ ಕುಂತು ತಿನ್ನಬಾರ್ದು. 10 ವರ್ಷದ ಕೆಳಗೆ ನಾನು ಮನೆಯಾಗೆ ಕುಂತು ಉಣ್ತಿದ್ದೆ ಫ್ರೆಂಡ್ಸ್. ಎಲ್ಲಿ ಕೆಲ್ಸಕ್ಕೆ ಹೋಗ್ತಿದ್ದಿಲ್ಲ. ಆ ಟೈಮ್ ಒಳಗೆ ನಂಗೆ ಯಾವುದಾದ್ರು ಕೆಲಸ ಸಿಕ್ಕರೆ ಸಾಕಪ್ಪ. ಎಷ್ಟು ಸಲ ದೇವರೆಲ್ಲನೂ ಬೇಡ್ಕೊಂಡ್ರಿ ಯಾವುದೋ ಒಂದು ಕೆಲಸ ಸಿಗಲಿ ನಂಗೆ. ಕುಂತು ಉಣ್ಬಾರ್ದು. ಎಷ್ಟೊಂದು ಕೈಯಾಗ ದುಡ್ಡು ಆಡ್ಲಿಕತ್ತೀವಿ, ನಂಗೆ ಒಂಥರ ಖುಷಿ ಆಗ್ತದೆ. ಕೆಲಸ ಬೇಕು, ನಂಗೆ ಕೆಲಸ ಬೇಕಂತೇಳಿ ಎಷ್ಟೋ ಸಲ ಅಂದ್ಕೊಂಡೀನಿ ರೀ ಫ್ರೆಂಡ್ಸ. ಅಂಥ ಟೈಮ್ ಒಳಗೆ ಇದು ನಂಗೆ ಒಂಥರ ದೇವ್ರು ಇದ್ದಂಗೆ ರೀ. ಕೆಲಸ ಅಂದ್ರೆ ನಾವು ಯಾವುದೇ ಒಂದು ಕೆಲಸ ಮಾಡಲಿ ಅದು ನಮಗೆ ದೇವ್ರ ಥರನೇ ನೋಡಿರಿ ಫ್ರೆಂಡ್ಸ. ನಂಗೆ ಒಂಥರ ಇದು ಕೆಲಸ ಸಿಕ್ಬೇಕು ಕಂಡಬಿಟ್ಟು ಖುಷಿ ಆಗ್ಯದ ರೀ. ತಿಂಗಳಿಗೆ 2,000 ಬಂದ್ರೆ ಬರ್ಲಿಕ್ಕೆ ರೀ ನಮಗೆ ಇಷ್ಟು ಮನೆ ಬಾಡಿಗೆ ಹೋಗ್ತದೆ, ಎಷ್ಟೊಂದು ಹೆಲ್ಪ್ ಆಗ್ತದೆ ರೀ. ಸೊ ಹಂಗಾಗಿ ಕೆಲಸ ಬಿಡು, ಕೆಲ್ಸಕ್ಕೆ ಹೋಗ್ಬೇಡ ಅಂತ ಅಂದ್ರೆ ಒಂದು 15-20 ದಿನ ಹೋಗ್ಬೇಡ ಅಂದರು. ಒಂಥರ ಮನ್ಸಿಗೆ ಇದು ಆಗಿಬಿಡ್ತೀರಿ. ನಂಗೆ ಕೆಲಸ ಬಿಡಬಾರ್ದಪ್ಪ, ಇದು ಎಷ್ಟು ಕಷ್ಟ ಆದರೂ ಬಿಡಬಾರ್ದು. ನಮ್ಮ ಯಜಮಾನ್ರೂ ಬ್ಯಾಡ ಅಂತೇಳಿ ಅಂದಿದ್ರು. ಹೋಲ್ ಬಿಡು, ಬ್ಯಾಡ ಅಲ್ಲತ್ತಾರ ಅಂದ್ರೆ ಬ್ಯಾಡ, ನಿಂಗೇನು ಕೆಲ್ಸಕ್ಕೆ ಹೋಗಲತ್ತೀನಿ ಅಂತ ಪ್ರೀ ನೀ ಇದು ಮಾಡಿ ಹೋಗ್ಲಕ್ಕೆ ಬ್ಯಾಡ ಬಿಡು ಅಂತ ಬೈಲಾಡ್ದೆ ಬ್ಯಾಡಲ್ಲಕತ್ತಿರು. ಸೊ ನಂದಿರಿದು ನಾ ಏನೋ ಒಂದು ದುಡಿಬೇಕು, ಏನೇನು ಮಾಡ್ಬೇಕು ಅಂತೇಳಿ ಕೆಲಸ ಮಾಡ್ಲಕತ್ತಿದ್ರಿ ಫ್ರೆಂಡ್ಸ. ಅದು ಯೂಟ್ಯೂಬ್ ಸುದ್ದಿ ಅದಕ್ಕಾಗಿನೇ ಓಪನ್ ಮಾಡಿದ್ರಿ. ನಾ ಇದು ಯೂಟ್ಯೂಬಿನ ಯಾವಾಗ ಕೈ ಹಿಡಿತೇನೋ ಗೊತ್ತಿಲ್ಲ ರೀ. ಕೈ ಹಿಡಿತಂತ ನಂಬಿಕೆ ಅದ ರೀ.
ಬಟ್ ಇದು ಕೆಲ್ಸಕ್ಕೆ ಹೋಗ್ತೀನಲ್ರಿ ಒಂಥರ ಖುಷಿ ಇತ್ತು, ಬೇಡ ಅನ್ನೋ ಒಂಥರ ಬೇಜಾರಾಗ್ಬಿಡ್ತು. ಹಾಗಾಗಿ ನಾ ಬಿಟ್ಟಿಲ್ಲ ರೀ. ಯಾಕಂದ್ರೆ ಬಕ್ಕಳು 2 ಕಿಲೋಮೀಟ್ರ್ ಆಗ್ತದೆ, ದಿನ 2 ಕಿಲೋಮೀಟ್ರ್ ಹೋಗಿ ಬರ್ಬೇಕು ರೀ ಫ್ರೆಂಡ್ಸ. ಅದಕ್ಕಾಗಿ ನಾ ಸೈಕಲ್ ಮ್ಯಾಗ ಹೋಗ್ತಿದ್ದೆ ಡೈಲಿ. 2 ಕಿಲೋಮೀಟ್ರ್ ಆತಂತ ಸೈಕಲ್ ಮ್ಯಾಗ ಹೋಗ್ತಿದ್ದೆ. ಅದಕ್ಕೆ ಈಗ ಸೈಕಲ್ ಹೊಡ್ಯಪ್ಲಿಲ್ಲಲ್ರಿ, ಕಾಲು ಬ್ಯಾನ್ ಆಗ್ತದ. ಈಗ ನಾನು ನಡ್ಕೊತ ಹೊಂಟೀನಿ ನೋಡಿರಿ. ಹೋಗೊಳಗೆ ಬರೋಳಗೆ 2 ಕಿಲೋಮೀಟ್ರ್ ಆಗ್ತದೆ ನಂಗೆ. ಡೈಲಿ ನಡ್ಕೊತ ಹೋಗ್ತೀನಿ. ಹುಡುಗರು ಸ್ಕೂಲಿಗೆ ಕಳ್ಸಿದ್ಮ್ಯಾಗ ಹೋಗ್ತೀನಿ ರೀ. 9:00 ಹೋದ್ನಂದ್ರೆ 11 ತನಕ ಮನೆಗೆ ಬರ್ತೀನಿ ರೀ. ನಡ್ಕೊತ ಬರ್ತೀನಿ. ಅವ್ರ ಮನೆಗೆ ಕೆಲಸ ಏನು ಭಾಳ ಹಂಗೆ ಇದು ಅನ್ಸಲ್ಲ, ಹೈರಾಣ ಅನ್ಸಲ್ಲ. ಯಾಕಂದ್ರೆ ಅವ್ನ ಮನ್ಯಾಗ ಅಷ್ಟೊಂದು 10-12 ಚಪಾತಿ ಇಟ್ಟು ಪಲ್ಯ ಮಾಡೋದಿರ್ತದೆ. ನಾನು ನಡ್ಕೊತ ಹೋಗೋದು ನಡ್ಕೊತ ಬರೋದೇ ಇಷ್ಟು ಹೈರಾಣ ಆಗ್ತದೆ ರೀ. ಹಂಗಾಗಿ ನಂಗೆ ಒಂದೊಂದು ಸಲ ಅದೇ ಅನಿಸ್ಬಿಡ್ತದೆ ರೀ, ಹಿಂದೆ ಒಂದು ಟೈಮ್ನಾಗ ನನಗಿಟ್ಟು ಕೆಲಸ ಇಲ್ಲ ಅಂತ ಬಡ್ದಾಡ್ತದೆ. ಈ ಕೆಲಸ ಸಿಕ್ಕದ ಇದಿಟ್ರ ಕಾಲಾಗೆ ಯಾಕೆ ನಾ ಕೆಲಸ ಬಿಡ್ಬೇಕು ಅಂಥೇಳಿ ಕೆಲಸ ಬಿಡಲಾಗೀನಿ ರೀ. ಇದು ಬಿಟ್ಟೆ ಅಂದ್ರೆ ಮತ್ತೆ ಯಾವುದನ್ನು ಕೆಲಸ ಸಿಗೋಂಗಿಲ್ಲ. ಟೈಮಿಗೆ ಯಾವ ಕೆಲಸ ಸಿಗಲ್ಲ ರೀ. ಅದಕ್ಕಾಗಿನೇ ಕೆಲಸ ಬಿಡಬೇಕು ಅಂತ ನಂಗೆ ಅನ್ಸಲ್ಲ ರೀ. ಅಂದರೂ ಕಾಲು ಬ್ಯಾನಿ ಆಗ್ತದೆ ರೀ. ಹೋಗೊಳಗೆ ಬರೋಳಗೆ ನಡ್ಕೊತ ಹೋಗ್ತೀನಿ, ನಡ್ಕೊತ ಬರ್ಬೇಕಲ್ಲ ರೀ. ಮೊನ್ನೆ ರೀ ಬಿದ್ದಿನ, ಅದು ಬ್ಯಾನ್ ಆಗಿಬಿಟ್ಟದು. ಇನ್ನೂ ಗುಳಿ ಚಾಲು ಅವ. ಅಂದರೂ ನಡ್ಕೊತ ಬರ್ಬೇಕಂದ್ರೆ ಬ್ಯಾನ್ ಆಗ್ತದೆ ರೀ. ಹಂಗಂದ್ರೆ ಕೆಲಸ ಬಿಡಲ್ಲ ನೋಡಿರಿ ಫ್ರೆಂಡ್ಸ್. ಎಷ್ಟೇ ಬ್ಯಾನ್ ಆದರೂ ಕೆಲಸ ಬಿಡಲ್ಲ. ಕೂತು ತಿನ್ಬಾರ್ದು ರೀ, ಭಾಳ ಒಂದು ಗಂಟೆ ಅಲ್ರಿ ಹೈರಾಣ ಆಗೋದು. ಅದಕ್ಕಾಗಿನೇ ಯಾಕೆ ಅದರ್ಲಕ್ಕದ ಕೆಲ್ಸಕ್ಕೆ ಹೊಂಟೀನಿ ರೀ. ನಿಮಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಹಾಕಿರಿ. ಇವಾಗ ಮನೆಗೆ ಹೊಂಟೀನಿ ನೋಡಿರಿ ಫ್ರೆಂಡ್ಸ. ಕೆಲಸ ಮುಗಿಸ್ಕೊಂಡು 1 ಗಂಟೆ ಆಯ್ತು ರೀ. ಮತ್ತು ಸೈಕಲ್ ಮ್ಯಾಗ ಆದ್ರೆ ಜಲ್ದಿ ಬರ್ತಿದ್ದ. ನಡ್ಕೊತ ಬರ್ಬೇಕಲ್ಲ ರೀ. ಹಾಗಾಗಿ ಲೇಟ್ ಆಗ್ಲತ್ತದ ರೀ ಮನೆಗೆ ಬರ್ಲಕ್ಕ. 2 ಕಿಲೋಮೀಟ್ರ್ ನಡಿಬೇಕಂದ್ರೆ ಸುಮ್ಮದೇನು ರೀ ಫ್ರೆಂಡ್ಸ. ಡೈಲಿ 2 ಕಿಲೋಮೀಟ್ರ್ ನಡ್ಲಿಕ್ಕತ್ತೀನಿ ರೀ ನಾ. ಬರೀ ಇವಾಗ ಮನೆಗೆ ಬಂದು ನೋಡಿರಿ ಫ್ರೆಂಡ್ಸ, ಏನು ಮಾಡತ್ತಾರ ಅಂತ ನೋಡಮ್ರಿ ಪಾರ್ಗಳು. ನಾವು ಬರೋ ತನಕ ಹಾಸಿಗೆ ಅದೆಲ್ಲ ತೆಗೆದು ಕಸ ಅದು ಹೊಡೆದು ಕೂತಿದ್ರು ರೀ ಫ್ರೆಂಡ್ಸ್ ಅವರು. ನೋಡ್ರಿ ಹಾಸಿಗೆ ಅದೆಲ್ಲ ತೆಗ್ದಾರಿ. ಹಾಂ, ಏನು ಮಾಡತ್ತೀರಿ? ಹಾಸಿಗೆ ತೆಗ್ದಿರಿ, ಹಲ್ಲ ಹತ್ತಿಕೊಂಡ್ರಿ? ಹಾಂ, ಯಾಕೆ ಹಲ್ ತಗೊಂಡಿಲ್ಲ? ಖಲಾಸ್ ಮಾಡಿದ ಬಾಳಿಕೆ ಹಲ್ ತಿಕ್ಕೊಳಾರ್ದಾನೆ. ನೀನು ಹೊಲ್ಲೆ ಉದುರಿಸ್ತೀನಿ ಅಂದು ಹಲ್ ತಿಕ್ಕೊಳಾರ್ದೆ ಬಾಳಿಕೆ ತಿಂದಿದಿ? ಹಾಂ ವಿಜ್ಜಿ, ಈಗ ನೋಡಿ ನೀನು ಶೇಂಬುಡ್ ಬಾಗ್ತೀಜ, ನಾಲ್ಕ ಶೇಂಬುಡಿಯ ನೀ ಹಲ್ ತಿಕ್ಕೊಂಡು ಬಾಳಿಕೆ ತಿಂದೇನು? ನೀ ಹಲ್ ತಿಕ್ಕೊಂಡಿಲ್ಲ? ಗಾದೆಲ್ಲ ತೆಗ್ದಿದಿ? ಹಾಂ, ಗಾದೆ ಎಲ್ಲ ತೆಗೆದು ಕಸ ಹೊಡೆದು ನೋಡ್ರಿ ನಮ್ಮ ಪಿಲ್ಲು. ನೀರ್ಗಿಡ್ಲಿ ಮೈ ತೊಳಿತು. ಉಪ್ಪು ತಿಂದಿರಿ? ಯಾಕ? ನಾಲ್ಕು ಚೆಂಬುಡ್ ಬಾಗ್ತುಜ ನೋಡ್ರಿ. ಕೆಲ್ಸಗಳು ಮಾಡ್ಬೇಕು ನೋಡ್ರಿ. ಮೈ ತೊಳಿತೀನಿ ಈಗ ರೀ ಬಂದ. ಯಾಕೆ ಇಟ್ರಿ ಅಲ್ಲೇ ಪೋಯ ತಿಂದಿಲ್ಲ? ಹಾಂ, ನೀ ತಿಂದಿಲ್ಲ ಅನ್ಪಿಲು ನೋಡ್ರಿ. ಬಾ ಆಯ್ತು. ಇದೆಲ್ಲ ಕಿಚನ್ ಕ್ಲೀನ್ ಮಾಡ್ಬೇಕು ನೋಡ್ರಿ. ಶಾಲೆಗೆ ಬಂದೀನಿ. ಏ ಕೊಡಲ್ಲ. ತಿಂದಿಲ್ಲಿ? ತಿಂದಿಲ್ಲವ? ಸುಳ್ಳು ಹೇಳಬೇಡಿ. ತೆಗಿ ಈಗ. ಆಯ್ತು, ಕಸ ಹೊಡೆದಿದ್ದೆಲ್ಲ ಅದಿಷ್ಟು ಪೋಯತಿ ನೋಡಿ. ಹೆಸರಿ ಪೋಯತಿಲ್ಲ ಅದಕ್ಕೆ. ದೇವ್ರಿಗೆ ಒಳ್ಳೆ ಬುದ್ಧಿ ಕೊಡು ಅಂದಿದಿ. ಅಯ್ಯಯ್ಯ, ಈ ಕೆಟ್ಟ ಬುದ್ಧಿ ಅದಾನು? ಈಗ ನೀ ಕೆಟ್ಟ ಬುದ್ಧಿ ಅದ? ಈಗ ಕೆಟ್ಟ ಬುದ್ಧಿ ಅದ ನೀನು? ಬಲ್ಲಿ ಮಾಡಾಕೋತಿ ಏಪ್ ಸಮಿದು. ಸೊ ಈಗ ಮೈ ತೊಳಿಬೇಕು ನೋಡ್ರಿ ಅವ್ರಿಗೆ. ನೋಡ್ರಿ ನನ್ನ ಉತ್ತರ ಹೆಂಗಾಗ್ಬಿಟ್ಟದ. ಹೇಳ್ರಿ, ಹಿಡಿಯೋ. ನೀಲಿಗಿಡ್ಲಿ ಇಲ್ಲಿ ನೀರು ಬಿಟ್ಟಿದ್ದು ನೋಡ್ರಿ ಫ್ರೆಂಡ್ಸ. ಈ ನೀರು ಕಾಯ್ಲಿಕ್ಕತ್ತವ. ಒಂದು ಜರಾನೇ ಹಾಲಿದ್ದು ಚಾ ಮಾಡ್ಕೊಳತ್ತಿದ್ರೆ ನಾ ಚಾ ಕುಡ್ಲಿತ್ತಿದ್ರಿ. ಚಾ ಕುಡಿಯಂಬರ್ರಿ. ಜರಾನೇ ಹಾಲಿದ್ದು ನೋಡೋ ಒಂದು ಜರ ಕುಡಿದ್ರೆ ಇತ್ತು ಅಂತೇಳಿ. ಊಟ ಗಿಟ್ಟ ಏನೋ ಮಾಡಲ್ಲರಿ ನಂಗೆ. ಅದಕ್ಕಾಗಿನೇ ಇಷ್ಟು ಬಾಂಡೆ ತಿಕ್ಬೇಕು. ಇದಿಷ್ಟೆಲ್ಲ ಕಿಚನ್ ಒರೆಸ್ಕೊತೀನಿ ರೀ ಫಸ್ಟ. ಇಲ್ಲಿ ಮೊದಲು ಮೈ ತೊಳಿತೀನಿ. ಮೈ ತೊಳೆದ ಮ್ಯಾಗೆ ಮುಂದಿಂದೆಲ್ಲ ಕೆಲಸ ಆತಾವ್ರಿ. ನೋಡ್ರಿ ಹಂಗೆ ಕೂತಾರ ನೋಡ್ರಿ. ಅವು ಬಟ್ಟೆ ಕಡೆ ನೋಡ್ರಿ ಮೈ ತಕೊಂಡ್ರಿ ಎಲ್ಲರೂ. ಇವತ್ತು ಲೇಟ್ ಆಗಿಬಿಟ್ಟ ನೋಡ್ರಿ. ಸಾಲಿನೂ ಸುಟ್ಟಿ ಇತ್ತು. ಹಂಗಾಗಿ ನಾ ಕೆಲ್ಸಕ್ಕೆ ಹೋಗಿದ್ನಲ್ರಿ, ಅದಕ್ಕೆ ಲೇಟ್ ಆಯ್ತು ರೀ ಮೈ ತೊಳಿಲಿಕ್ಕೆ. ಮೈ ತೊಳಿತೀನಿ ನೋಡ್ರಿ. ಮೈ ತಕೊಂಡ್ರೆ ನೋಡ್ರಿ ತಲೆ ತೊಳೆದೀನಿ. ಇವತ್ತು ಕ್ರಿಸ್ಮಸ್ ನೈಟು ಸಾಲಿ ಸುಟ್ಟಿ ಇತ್ತಲ್ರಿ. 2 ದಿನಕ್ಕೊಮ್ಮೆ ತಲೆ ತೊಳಿತೀನಿ. ತಲೆ ತೊಳೆದಿ ನೋಡ್ರಿ. ಹಾಂ ಹಾಂ, ನೀ ಸೂಪರ್ ಕಾಣತ್ತಿದಿ. ಕೇಳೋರಿ. ಹಾಂ, ತಯಾರಾಗ್ಯದ. ಮೇಕಪ್ ಆಗ್ಯದ. ಎಲ್ಲಿಗೆ ಹೋತಿ? ಈ ಮೇಕಪ್ ಮಾಡ್ಕೊಂಡೆಲ್ಲ ಆಡ್ಲಿಕ್ಕೆ ಹೋತೇನು? ಸೂಪರ್ ಕಾಣತ್ತೀನಿ ಅಂತ ಕೇಳು. ಹ್ಯಾಂಗೆ ಕಾಣತ್ತೀನಿ ಅಂತ ಕಮೆಂಟ್ ಹಾಕ್ರಿ. ಅಣ್ಣನ ಸೂಪರ್ ಕಾಣತ್ತಾನೆ. ಏನೇ ಪ್ಯಾಂಟ್ ಹಾಕೊಳತ್ತಾನೆ. ಹಾಂ,
ಬೇಡ ಈಗ ಆಟ ಆಡ್ರಿ ನಾ ಕೆಲಸ ಮಾಡ್ಕೊತೀನಲ್ಲ. ಹ್ಞೂ ಈ ಕಡೆ ನೋಡ್ರಿ ಇದೆಲ್ಲ ಕ್ಲೀನ್ ಮಾಡ್ಕೊಂಡೇನಿ ಮನೆ. ಒಳಗಿಂದೆಲ್ಲ ಆಗ್ಯದ್ರಿ. ಇಷ್ಟ ತನಕ ಮಾಡ್ಕೊಂಡವ್ರಿ ಮೈ ತೊಳೆದು ಒಳಗಿಂದೆಲ್ಲ ಮನೆ ಕ್ಲೀನಾಗಿ. ಈ ಕಡೆ ಫ್ರಿಜ್ ಒರೆಸ್ಕೊಂಡ, ಈ ಕಡೆ ಎಲ್ಲ ಕಿಚನ್ ಒರೆಸ್ಕೊಂಡೇನಿ. ಇದು ಆಗ್ಯದ. ಈಗ ಅಡುಗೆ ಏನು ಮಾಡಲ್ರಿ. ಈಗ ಅಂಕ ಮಾಡ್ತಾಪ್ಪ ಅಂದ್ರೆ ಕೆಲಸ ಮುಗಿಸ್ಕೋತೀನಿ ರೀ. ಕೆಲಸ ಮುಗಿಸ್ಕೊಂಡ್ಮ್ಯಾಗ ಅಡುಗೆ ಮಾಡ್ತಾ ಇದೆಲ್ಲ ಕ್ಲೀನ್ ಆಗ್ಯದ್ರಿ. ಈಗ ಓಯ್ ಎಲ್ಲ ಆಗ್ಯದ. ಇದು ಅದು ನೋಡ್ರಿ ಹೊರಗಿಂದ ರೆಡಿ ನೋಡ್ರಿ. ಅಟ್ಟದ ಭಾಂಡ್ಯ ಬಟ್ಟೆ ಕೌದಿಗಳಿಗೆ ಅವ್ರಿ ಇಷ್ಟ ಎಲ್ಲ ಅದ ಈಗ ಸದ್ಯಕ್ಕೆ ಮಾಡ್ಲಿಕ್ಕೆ. ಸೊ ಮಾಡ್ತೀನಿ ಪಟ್ ಪಟ್ ಪಟ್. ಆಡ್ಲಕತ್ತಾರ ಅವ್ರು ಹೊರಗೆ. ನಾಷ್ಟ ಮಾಡ್ಯಾರಲ್ರಿ, ಅದಕ್ಕೆ ಉಳ್ಳೋಕೆ ಅದೇನು ಕೇಳೋಕೆ ಹೋಗಲ್ಲ ಅವ್ರು ಅಂಕತನ. ಸ್ವಚ್ಛ ಬಾಂಡೆ ಎಲ್ಲ ತಿಕ್ಕೊಂಡ್ರಿ ಫ್ರೆಂಡ್ಸ. ಬಾಂಡೆನೂ ಬೊಕ್ಕಳದು ಅಷ್ಟು ಎಲ್ಲ ಬಾಂಡೆ ತಿಕ್ಕೊಂಡ. ಈ ಕೌದಿಗಳೆಲ್ಲ ಒಗೆದು ಹಾಕಿನಿ ರೀ ಫ್ರೆಂಡ್ಸ. ಅಲ್ಲಿ ಕೌದಿ ಯಾಕೆ ಒಗದಿನ ಅಂದ್ರೆ ರೀ 5 ದಿನ ಆಗಿತ್ತು ರೀ ಫ್ರೆಂಡ್ಸ್ ನಂಗೆ. ಸೊ ಅದಕ್ಕಾಗಿನೇ ನಾನು ಕೌದಿ ಅದೆಲ್ಲ ಒಗೆದು ಹಾಕ್ಲಿಕತ್ತೀನಿ. ಪೈಲೆ ಹಿಡ್ದೆ ಇದು ನಾವು ಮನ್ಯಾಗ ಪದ್ಧತಿ ಅದ ರೀ. ಒಬ್ಬೊಬ್ರು ಪಾಲಿಸ್ತಾರೆ, ಒಬ್ಬರು ಪಾಲಿಸಂಗಿಲ್ಲ. ನಮ್ಮ ಮನ್ಯಾಗ ಕಂಪಲ್ಸರಿ ನಾವು ಪಾಲಿಸ್ತೀವಿ. ಯಾಕಂದ್ರೆ ದೇವ್ರದ್ದು ಭಾಳ ನಂಬ್ತೀವಲ್ಲ ರೀ ಫ್ರೆಂಡ್ಸ್, ಹಂಗಾಗಿ ಎಲ್ಲ ಪಾಲಿಸ್ಬೇಕಾಗ್ತದ. ಇದು ಕಂಪಲ್ಸರಿ ತಿಂಗಳಿಗೊಮ್ಮೆ ಕೌದಿ ಒಗ್ಯೋದು, ತಿಂಗಳಿಗೊಮ್ಮೆ ಮನೆ ಕ್ಲೀನ್ ಮಾಡ್ಕೊಳ್ಳೋದು. ನಾವು ಎಲ್ಲ ಮನೆಯಾಗ ಎಲ್ಲೆಲ್ಲೆಲ್ಲ ವಾಪರಿಸಿರ್ತೀವಿ ಎಲ್ಲ ತೊಳೆಯೋದು ಬೆಳೆಯೋದೆಲ್ಲ ಭಾಳ ಇರ್ತದೆ ರೀ. ಹಾಗೆ ಫ್ರಿಜ್ಜ ಮನೆ ಗಿನಿ ಎಲ್ಲ ಇಡ್ತಾನೆ ತೊಳ್ಕೊಂಡು ಇಷ್ಟು ಬಟ್ಟೆ ಹೋಗೋದು ಕೌದಿ ಅದೆಲ್ಲ ಒಕ್ಕೊಂಡೇನಿ ಫ್ರೆಂಡ್ಸ. ಕೌದಿ ಎಲ್ಲ ಒಗ್ಯೋದೈತೆ ರೀ. ಅದೆಲ್ಲ ಒಗೆದು ಬಳಕ ಮತ್ತು ಹುಡುಗರು ಸ್ಕೂಲ್ ಬೇರೆ ಸುಟ್ಟಿ ಇದ್ವಲ್ಲ ರೀ, ಅದಕ್ಕೆ ನಾವು ಸ್ಕೂಲ್ ಡ್ರೆಸ್ ಭೀ ಒಗೆದು ಹಾಕದ. ಇಲ್ಲೊಂದು ಸ್ವಲ್ಪ ಅನುಕೂಲ ಆಗಿಬಿಟ್ಟದ ನೋಡ್ರಿ. ಅಲ್ಲಿ ನಮ್ಮ ಪೈಲ ಈ ಜಾಗದಲ್ಲಿ ಅನುಕೂಲ ಇದ್ದಿದ್ದಿಲ್ಲ. ಬಟ್ಟೆಗಳು ಒಣಗ್ಲಿಕ್ಕೆ ಅನುಕೂಲ ಇದ್ದಿಲ್ಲ. ಜರ ಕೌದಿ ಅದೆಲ್ಲ ಒಗಿಲಿಕ್ಕೆ ಒಣಗ್ಲಿಕ್ಕೆ ಅನುಕೂಲ ಅದ ನೋಡ್ರಿ ಫ್ರೆಂಡ್ಸ್. ಇವಾಗೆಲ್ಲ ಮಾಡಿ ನೋಡಿರಿ. ಎಲ್ಲ ಅಷ್ಟು ಕೌದಿ ಪೀದಿ ಎಲ್ಲ ಒಗೆದು ಮನೆ ಕ್ಲೀನ್ ಮಾಡ್ಕೊಂಡು ಇವಾಗ ಮೈ ತೊಳ್ಕೊತೀನಿ ರೀ. ಇನ್ನೂ ಸ್ವಲ್ಪ ಬಾತ್ರೂಮ್ ಅದು ಇದು ಕ್ಲೀನ್ ಮಾಡೋದು, ಅದಿಷ್ಟೆಲ್ಲ ಮಾಡ್ಕೊಂಡು ಮೈ ತೊಳ್ಕೊತೀನಿ ರೀ. ಆಯ್ತು ನೋಡ್ರಿ ಫ್ರೆಂಡ್ಸ್, ಎಲ್ಲ ಕೆಲಸ ಮುಗಿಸ್ತೀರಿ. ಎಲ್ಲ ಒಗೆಯೋದು ತೆಗಿಯೋದು ಎಲ್ಲ ಮನೆ ತೊಳ್ಕೊಳ್ಳೋದು ಮನೆ ಕ್ಲೀನ್ ಮಾಡೋದು ಎಲ್ಲ ಆಯ್ತು ರೀ. ಇವಾಗ ಜಳಕ ಮಾಡಿ ನೋಡ್ರಿ. ಹಾಗೆ ಬಿಡ್ಲಕ್ಕೆ ಬರಲ್ಲ ರೀ. ಸೊ ಬೆಳಗ್ಗೆ ಸ್ನಾನ ಮಾಡಿದ್ದ ಬಟ್ ಕೌದಿ ಗಿದಿ ಎಲ್ಲ ಒಗ್ದೀನಿ ರೀ. ಹಾಗೆ ಇದು ಮಾಡಕ್ಕೆ ಬರಂಗಿಲ್ಲ ರೀ. ವಾಪಸ್ ಮನೆಯಾಗೆಲ್ಲ ಹಾಗೆ ತಿರ್ಗಾಡಕ್ಕೆ ಬರಲ್ಲ ರೀ. ಅದಕ್ಕೆ ಜಳಕ ಮಾಡಿದ್ರಿ. ಮತ್ತು ಇಷ್ಟು ಬಟ್ಟೆ ಒಗೆದು ಹಾಕಿದ್ರಿ. ಜಳಕ ಆ ಕಡೆ ಬಟ್ಟೆ ಒಗೆದು ಹಂಗೆ ಮೈ ತೊಗೊಂಡು ಬಂದಿದ್ದು ನೋಡ್ರಿ ಫ್ರೆಂಡ್ಸ್. ಎಲ್ಲ ಕೆಲಸ ಆಗ್ಯದ ರೀ ಇವತ್ತು. ಈಗ ನೋಡಿ ಟೈಮ್ ಎಷ್ಟಾಗ್ಯದ ರೀ? 12:30 1 ಆಗ್ಯದ ರೀ. 1 ಯಾವಾಗ ನಿಂತೀನಿ ರೀ ನಾ ಮಾಡ್ಲಿಕ್ಕೆ. 12:30 ಪೌಣೆ 1 ಆಗ್ತದ. ಈಗ ಅಡುಗೆ ಮಾಡ್ಬೇಕು ರೀ. ಇಲ್ಲಿ ಆಟ ಆಡ್ಲಿಕತ್ತಾರ ನೋಡ್ರಿ. ಆಟ ಸಾಮಾನ್ಯ ಆಡತ್ತಾರೆ ಇವ್ರು. ಕರಿಗುಳ್ಳ ಕರಿಲಿಕತ್ತಿದಿ ನೋಡ್ರಿ. ಅಲ್ಲೇ ಬಿದ್ದು ಹೊಸಲ್ ಮೇಲೆ ಹೇಳು. ನೀರು ಕುಡಿಬೇಡ, ಹೊಲಸ್ ನೀರ ಬೇಡ. ಅದೇ ಕುಡಿಬೇಡ, ಗಾಣ ಇರ್ತಾವ. ಅಡುಗೆ ಮಾಡ್ಲಿಕತ್ತ ನೋಡ್ರಿ ನನ್ನ ಪಿಲ್ಲು. ಹೌದಿಲ್ಲ? ಇವು ತೊಗೊಂಡು ಆಡ್ಲಿಕತ್ತಾರ ನೋಡ್ರಿ. ಅಡುಗೆ ಮಾಡಕತ್ತಾಳಕ್ಕಿ. ನಿಂದೆ ಅಡುಗೆ ಉಣ್ಬೇಕೇನು? ನಾ ಮಾಡ್ಬೇಕು ಅಡುಗೆ? ಓಕೆ ರೀ ಫ್ರೆಂಡ್ಸ, ಈಗ ಅಡುಗೆ ಮಾಡ್ಬೇಕು ರೀ. ಇಷ್ಟ ತನಕ ಆಯ್ತು ರೀ. ಇವಾಗ ಒಂದಮ್ಮ ಅಡುಗೆ ಮಾಡ್ಬೇಕು. ಅಡುಗೆ ಮಾಡಿ ಒಂದಮ್ಮ ಊಟ ಮಾಡ್ಬೇಕು. ಊಟ ಮಾಡಿ ಒಂದಮ್ಮ ಮತ್ತೆ ಕಿಚನ್ ತೊಳ್ಕೊಬೇಕು, ಮತ್ತೆ ಬಾಂಡೆ ತಿಕ್ಬೇಕು ನೋಡ್ರಿ. ಚಂದನ ಒಂದು ಮಾಡಿದ್ರೆ ಹಿಂದೆ ಇಷ್ಟೆಲ್ಲ ಕೆಲಸಗಳು ಇರ್ತಾವೆ. ಈಗ ಅಡುಗೆ ಮಾಡ್ದಂದ್ರೆ ಇಷ್ಟೆಲ್ಲ ಹೂವು ನೋಡ್ರಿ. ಊಟ ಮಾಡೋಣ, ಯಾರ್ದಾರು ಭಾಂಡೆ ತೊಳೆದಿಡಬೇಕು ನೋಡ್ರಿ. ಹಾಗೆ ಮಾಡ್ರಿ. ಅಂದ್ರೆ ನೀವು ಗಂಗಾ ಉಣ್ತೀರಲ್ರಿ, ನೀವು ಗಂಗಾ ತೊಳೆದಿಡ್ರಿ. ಮತ್ತು ಅಡುಗೆ ಮಾಡಿದ್ದು ಯಾರು ತೊಳಿಬೇಕು? ಬೊಗೋಣಿಗಳು ಶಾಣೆ ಯಾರು. ಓಕೆ ರೀ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಗ್ಯದ ಅಂತ ಅನ್ಕೋತೀನಿ ರೀ. ಇಷ್ಟ ಆದ್ರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ. ಫ್ಯಾಮಿಲಿ ಸಪೋರ್ಟ್ ಮಾಡಿರಿ ಅಂತ ತಿಳ್ಕೊತಾ ಅಯ್ಯಪ್ಪ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ತಿಳ್ಕೊತಾ ಇವತ್ತಿನ ಬ್ಲಾಗ್ ಇಲ್ಲಿ ಏನು ಮಾಡ್ತೀನಿ ರೀ. ಮತ್ತೆ ಮುಂದಿನ ಬ್ಲಾಗ್ಗಳ ಸಿಗಮ್ ರೀ ಫ್ರೆಂಡ್ಸ್. ಬಾಯ್ ರೀ. ಶುಭ ಮಧ್ಯಾಹ್ನ ರೀ ಫ್ರೆಂಡ್ಸ್. ಬಾಯ್ ರೀ. ಎಲ್ಲರಿಗೂ ಒಳ್ಳೇದು ಮಾಡಲಿ. ಯಾರೆಲ್ಲರೂ ವಿಡಿಯೋ ನೋಡ್ರಿ ಹೃದಯಪೂರ್ವಕ ಧನ್ಯವಾದಗಳು ಫ್ರೆಂಡ್ಸ್. ಬಾಯ್.